ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆ ಅಂದರೆ ರೈತರಿಗೆ ಆಧಾರ ಆಗಿರುವಂಥ ಎತ್ತುಗಳನ್ನು ಪೂಜೆ ಮಾಡುವಂಥ ಒಂದು ವಿಶೇಷವಾದ ಹಬ್ಬ. ಇದನ್ನು ಗ್ವಾದ್ಲಿ ಅಂತ ಕರೀತಾರೆ. ಇದು ಎತ್ತುಗಳಿಗೆ ನೀರು ಮತ್ತು ಮೇವನ್ನು ಹಾಕುವಂಥ ಒಂದು ಜಾಗ. ಇವತ್ತಿನ ವಿಶೇಷ ಏನಂದರೆ ಮಣ್ಣಿನಿಂದ ಜೋಡೆತ್ತುಗಳನ್ನು ಮಾಡಿ ಅವುಗಳನ್ನು ಪೂಜೆ ಮಾಡೋದೇ ಒಂದು ವಿಶೇಷ. ಇದು ಒಂದು ಸಾಂಪ್ರದಾಯಿಕ ಹಬ್ಬ ಕೂಡ ಹೌದು. ಹಬ್ಬ ಅಂದ ತಕ್ಷಣ ಏನಾದರೂ ಒಂದು ಸ್ವೀಟ್ ಇರಲೇಬೇಕಲ್ವಾ? ನಾನು ನಿಮಗೆ ಇವತ್ತೊಂದು ದೇಸಿ ಸ್ವೀಟ್ ರೆಸಿಪಿನ ಶೇರ್ ಮಾಡ್ತೀನಿ. ಇದು ಶುಗರ್ ಫ್ರೀನೂ ಹೌದು, ಮೈದಾ ಫ್ರೀನೂ ಹೌದು, ಹೆಲ್ತ್ಗೂ ತುಂಬಾ ಬೆನಿಫಿಟ್ಟು. ಅದೇನು ಅಂತೀರಾ? ಬನ್ನಿ ನೋಡೋಣ. ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು: 1 ಕಪ್ಪಷ್ಟು ಬೆಲ್ಲ, 1 ಕಪ್ ಗೋಧಿ ರವೆ, 2ರಿಂದ 3 ಏಲಕ್ಕಿ, 1 ಕಪ್ ಗೋಧಿ ಹಿಟ್ಟು. ಇನ್ನೇಕ್ ಥರ ರೆಸಿಪಿ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 2 ಕಪ್ಪಷ್ಟು ನೀರನ್ನು ಸೇರಿಸ್ಕೋಬೇಕು. ನಂತರ ಅದಕ್ಕೆ ಬೆಲ್ಲವನ್ನು ಆ್ಯಡ್ ಮಾಡಬೇಕು. ನಾನಿಲ್ಲಿ 1/4 ಕಪ್ಪಷ್ಟು ಬೆಲ್ಲವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಸ್ವೀಟ್ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿ ಅನಿಸುತ್ತೆ. ಸೊ ಅದಕ್ಕೆ ನಾನು 1/4 ಕಪ್ಪಷ್ಟು ಯೂಸ್ ಮಾಡ್ಕೋತಾ ಇದ್ದೀನಿ. ನೀವು ನಿಮ್ಮ ಟೇಸ್ಟಿಗೆ ಅನುಸಾರವಾಗಿ ನೀವು ಬೆಲ್ಲವನ್ನು ಆ್ಯಡ್ ಮಾಡ್ಕೋಬೋದು. ಬೆಲ್ಲ ಚೆನ್ನಾಗಿ ಕರಗಿದ ಮೇಲೆ ಅದನ್ನು ಒಂದು ಸಾರಿ ಸೋಸ್ಕೊಂಡ್ಬಿಡ್ಬೇಕು. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಡರ್ಟ್ ಪಾರ್ಟಿಕಲ್ಸ್ ಇರುತ್ತಲ್ವ, ಸೊ ಸೋಸ್ಕೊಂಡು ಯೂಸ್ ಮಾಡಿದ್ರೆ ಬೆಟ್ರು. ಈಗ ನಾನು ಬೆಲ್ಲವನ್ನು ಸೋಸ್ಕೋತಾ ಇದ್ದೀನಿ. ಸೋಸ್ಕೊಂಡ್ಬಿಟ್ಟು ಅದನ್ನು ಪಾತ್ರೆಗೆ ಪುನಃ ಹಾಕ್ಕೊಂಡು ಈಗ ಅದಕ್ಕೆ ರವೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ರವೆನ ನಿಧಾನವಾಗಿ ಆ್ಯಡ್ ಮಾಡಬೇಕು. ರವೆ ಆ್ಯಡ್ ಮಾಡಿದ ನಂತರ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಇಲ್ಲಾಂದರೆ ಅದು ಗಂಟಾಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ರವೆ ಹಾಕಿದ ಫಸ್ಟ್ 1ರಿಂದ 2 ನಿಮಿಷ ಅದನ್ನು ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಫ್ಲೇಮ್ನ ಸ್ಲಿಮ್ಮಲ್ಲಿ ಇಡಬೇಕು. ಅದು ಕುದೀತಿರ್ಬೇಕಾದ್ರೆ ಅದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ಏಲಕ್ಕಿ ಪುಡಿ ಸ್ವೀಟ್ ಟೇಸ್ಟ್ನ ಎನ್ಹ್ಯಾನ್ಸ್ ಕೂಡ ಮಾಡುತ್ತೆ. ಸೊ ಈಗ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ. ಫ್ಲೇಮ್ನ ಸ್ಲಿಮ್ ಮಾಡ್ಕೊಂಡ್ಬಿಟ್ಟು ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಸೊ ಇವಾಗ ನೆಕ್ಸ್ಟ್ ನಾವು ಕಣಕನ ಪ್ರಿಪೇರ್ ಮಾಡ್ಕೊಳ್ಳೋಣ. ಇದಕ್ಕೆ 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಒಂದು ಬೌಲಲ್ಲಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡಿಕೊಂಡು ಹಿಟ್ಟನ್ನು ಕಲಿಸ್ಕೋಬೇಕು. ಇದು ಹೋಳಿಗೆ ಹಿಟ್ಟು ಆಗಿರೋದ್ರಿಂದ ಇದು ತುಂಬ ತೆಳುವಾಗೂ ಇರಬಾರ್ದು, ತುಂಬ ಗಟ್ಟಿಯಾಗೂ ಇರಬಾರ್ದು. ಮೀಡಿಯಮ್ ಒಂದು ಹದಕ್ಕೆ ಇದನ್ನು ನಾವು ಕಲಿಸ್ಕೋಬೇಕು. ಅದಕ್ಕೋಸ್ಕರ ನಾನು ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಹಿಟ್ಟನ್ನು ಚೆನ್ನಾಗಿ ಕಲಿಸ್ಬಿಟ್ಟು ರೆಡಿ ಮಾಡ್ಕೋಬೇಕು. ಈಗ ಹಿಟ್ಟು ರೆಡಿ ಆಯಿತು. ಇದಕ್ಕೆ ಮೇಲೆ ಸ್ವಲ್ಪ ನೀರನ್ನು ಹಚ್ಚಬೇಕು. ಯಾಕಂದರೆ ಇದು ಸ್ಮೂತ್ ಆಗುತ್ತೆ, ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೀರು ಹಚ್ಚಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕು. ಸೊ ಈ ಕಡೆ ನಮ್ಮ ಸ್ವೀಟ್ ರೆಡಿ ಆಯಿತು ಅಂತ ಚೆಕ್ ಮಾಡೋಣ. ನೋಡೋಣ. ನಮ್ಮ ಸ್ವೀಟ್ ಅಂತೂ ಸೂಪರಾಗಿ ತಯಾರಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ತುಂಬ ಚೆನ್ನಾಗಿ ಬಂದಿದೆ ಅಲ್ವಾ? ಈ ದೇಸಿ ಸ್ವೀಟು ತುಂಬ ಹೆಲ್ತಿನೂ ಹೌದು, ಸ್ಟ್ರಾಂಗ್ ಕೂಡ ಹೌದು. ನಮ್ಮ ಕಡೆ ಒಂದು ಸಂಪ್ರದಾಯ, ಯಾವುದೇ ಹಬ್ಬದ ಅಡುಗೆ ಮಾಡಿದ್ರೆ ಅದನ್ನು ನೈವೇದ್ಯ ಮಾಡೋದಕ್ಕಿಂತ ಮುಂಚೆ ಅದನ್ನು ಪೂಜೆ ಮಾಡಬೇಕು. ಸೊ ನಾನು ಅದನ್ನೇ ಮಾಡ್ತಿರೋದು. ನಾನು ಮಾಡಿರೋಂಥ ಸ್ವೀಟ್ನ ಪೂಜೆ ಮಾಡ್ತಾ ಇದ್ದೀನಿ. ಈ ಕಡೆ ಅನ್ವಿತಿನ ಲಂಚ್ ಬಾಕ್ಸ್ಗೆ ಚಿತ್ರಾನ್ನನೂ ರೆಡಿ ಮಾಡ್ತಾ ಇದ್ದೀನಿ. ಸೊ ಹಿಟ್ಟು ನೆನೆಯೋದ್ರೊಳಗೆ ತುಳಸಿ ಪೂಜೆನೂ ಮಾಡಾಯಿತು, ಬೋರ್ವೆಲ್ ಪೂಜೆ ಕೂಡ ಮಾಡಾಯಿತು. ಇದು ಗಂಗೆ ಮಾತೆ ಅಲ್ವಾ, ಅದಕ್ಕೋಸ್ಕರ. ಸೊ ಈ ಹಿಟ್ಟು ಚೆನ್ನಾಗಿ ನೆಂದಿದೆ. ನಮ್ಮ ಸಜ್ಕ ಕೂಡ, ನಮ್ಮ ಸ್ವೀಟ್ ಕೂಡ ಚೆನ್ನಾಗಿ ಆರಿದೆ. ಸೊ ಇದನ್ನು ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ನಿಮ್ಗೆ ಯಾವ ಸೈಜಿನ ಉಂಡೆ ಬೇಕೋ ಆ ಸೈಜಿನ ಉಂಡೆ ನೀವು ಮಾಡ್ಕೋಬಹುದು. ಸೊ ಈಗ ಒಂದು ಬಟ್ಲಲ್ಲಿ ಸ್ವಲ್ಪ ಎಣ್ಣೆನ ತಗೋಬೇಕು. ಹಿಟ್ಟಿಗೆ ಚೆನ್ನಾಗಿ ನೆಂದಿದೆ. ಒಂದು ಬಟ್ಲಲ್ಲಿ ಸ್ವಲ್ಪ ಆಯಿಲು, ಗೋಧಿ ಹಿಟ್ಟು, ಕಲಸಿದ ಗೋಧಿ ಹಿಟ್ಟು ಮತ್ತು ಸಜ್ಜಕ ಉಂಡೆಗಳು. ಇದು ಹೋಳಿಗೆ ಪೇಪರ್ ಅಂತ ಕರೀತಾರೆ. ಇದು ಆನ್ಲೈನಲ್ಲಿ ನಿಮಗೆ ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಇದರ ಅಡ್ವಾಂಟೇಜ್ ಏನಂದರೆ ನೀವು ಹೋಳಿಗೆ ಮಾಡಿದಾಗ ಡೈರೆಕ್ಟಾಗಿ ಇದನ್ನು ತವದ ಮೇಲೇ ಹಾಕ್ಬೋದು. ಇದೇನು ಬರ್ನೂ ಆಗೋಲ್ಲ, ಸುಡೋದು ಇಲ್ವಾ. ಪ್ಲಾಸ್ಟಿಕ್ ಆದರೆ ಬರ್ನ್ ಆಗುತ್ತೆ, ಬಟ್ ಇದು ಆ ಥರ ಏನೂ ಆಗೋದಿಲ್ಲ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವು ಈಸಿಯಾಗಿ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ತಾಲಿಪೇಟ್ ಮತ್ತು ಸಜ್ಜಕದ ಹೋಳಿಗೆ, ಹೂರ್ಣದ ಹೋಳಿಗೆಗಳನ್ನು ಆರಾಮಾಗಿ ಮಾಡ್ಕೋಬೋದು. ಸೊ ಮೊದಲು ಸ್ವಲ್ಪ ಹೂರ್ಣನ ತೊಗೊಂಡ್ಬಿಟ್ಟು
ಆಯಿಲ್ನ ಹಚ್ಚಿಬಿಟ್ಟು ಚೆನ್ನಾಗಿ ಸ್ವಲ್ಪ ಸ್ಪ್ರೆಡ್ ಮಾಡ್ಕೋಬೇಕು. ಇದಕ್ಕೆ ಈ ಸಜ್ಕದ ಉಂಡೆನ ಇಟ್ಟು ಸ್ಟಫ್ ಮಾಡ್ಕೋಬೇಕು. ನಾವು ಹೇಗೆ ಆಲೂ ಪರೋಟಕ್ಕೆ ಸ್ಟಫ್ ಮಾಡ್ತೀವಲ್ಲ ಅದೇ ಥರ ಇದನ್ನು ಮಾಡಬೇಕು. ಚೆನ್ನಾಗಿ ಅದನ್ನ ಟಕ್ ಮಾಡಿಬಿಟ್ಟು ಕೈಗೆ ಸ್ವಲ್ಪ ಎಣ್ಣೆಯಿಂದ ಗ್ರೀಸ್ ಮಾಡಿಕೊಂಡು ಅದನ್ನು ತೆಳುವಾಗಿ ತಟ್ಟಬೇಕು. ನೀವು ಬೇಕಾದರೆ ಕೈಯಲ್ಲೂ ಮಾಡ್ಕೋಬೋದು, ಲಟ್ಟಣಿಕೆ ಯೂಸ್ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಸ್ಟಾರ್ಟಿಂಗ್ ಸ್ವಲ್ಪ ಕೈಯಲ್ಲಿ ಅದನ್ನು ತಟ್ಕೋತಾ ಇದ್ದೀನಿ, ಆಮೇಲೆ ಸ್ವಲ್ಪ ಲಟ್ಟಣಿಕೆಯಿಂದ ಅದನ್ನು ಸ್ಪ್ರೆಡ್ ಕೂಡ ಮಾಡ್ಕೋತೀನಿ. ಸೊ ಇಷ್ಟು ತೆಳುವಾಗಿ ನೀವು ಮಾಡ್ಕೋಬೋದು, ಬೇಕಾದರೆ ಸ್ವಲ್ಪ ದಪ್ಪನೂ ಮಾಡ್ಕೋಬೋದು. ನನಗೆ ತೆಳುವಾಗಿ ಮಾಡಿದ್ರೆ ತುಂಬ ಇಷ್ಟ. ಈಗ ತವಾ ಕಾದಿದೆ, ಈಗ ನಮ್ಮ ಹೋಳಿಗೆನ ಹಾಕ್ಕೊಂಬಿಡೋಣ. ಸೊ ನೀವೀಗ ನೋಡ್ತಿರ್ಬೋದು, ನಾನು ಡೈರೆಕ್ಟಾಗಿ ಆ ಪೇಪರ್ನೇ ತವದ ಮೇಲೆ ಹಾಕ್ತಾಯಿದ್ದೀನಿ. ಅದೇನು ಬರ್ನ್ ಆಗ್ತಾ ಇಲ್ಲ ಮತ್ತು ಅದೇನು ಸುಡ್ತಾನೂ ಇಲ್ಲ. ಸೊ ಇದೇ ಈ ಪೇಪರ್ದ ಅಡ್ವಾಂಟೇಜು. ನೀವು ಕೂಡ ಆನ್ಲೈನಲ್ಲಿ ಇದನ್ನು ಬೈ ಮಾಡ್ಬೋದು. ಸೊ ನಮ್ಮ ಹೋಳಿಗೆನ ತವದ ಮೇಲೆ ಹಾಕಾಯಿತು. ಈಗ 1 ರಿಂದ 2 ಸ್ಪೂನಷ್ಟು ಅದಕ್ಕೆ ಎಣ್ಣೆನ ಹಾಕ್ಕೋಬೇಕು. ಹಾಕಿಬಿಟ್ಟು ಅದನ್ನು 3 ರಿಂದ 5 ನಿಮಿಷಗಳ ಕಾಲ ಬೇಯಿಸಬೇಕು. ಈಚ್ ಸೈಡ್ ಒಂದು 2 ಮಿನಿಟ್ಸ್ ಅಷ್ಟು ಬೇಯಿಸಿದರೆ ಸಾಕು. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಈಗ ನೀವು ನೋಡ್ತಿರ್ಬೋದು, ಇದನ್ನು ತಿರುಗಿ ಹಾಕೋಣೀಗ. ಸೊ ವಾವ್, ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ. ಸೊ ಈಗ ನಮ್ಮ ಹೋಳಿಗೆ ಅಂತೂ ರೆಡಿ ಆಯಿತು. ಈಗ ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಬಿಡೋಣ. ಸೊ ಬಿಸಿ ಬಿಸಿಯಾದ ಸಜ್ಕದ ಹೋಳಿಗೆನ ತುಪ್ಪದ ಜೊತೆ ಸವಿದ್ರೆ ಅದರ ಟೇಸ್ಟೇ ಬೇರೆ. ಸೊ ಒಂದು ತಿನ್ನೋರು ಇನ್ನೊಂದು ಬೇಕು ಅಂತ ಕೇಳ್ತಾರೆ. ಸೊ ನಿಮಗೂ ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.